ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಮೊಹರಂ ಶಾಂತಿ ಸಭೆ, ಹಿರಿಯರ ನೇತೃತ್ವ, ಕಿಡಿಗೇಡಿಗಳ ನಿಯಂತ್ರಣವಿದ್ದಲ್ಲಿ ಸಕಲವೂ ಕ್ಷೇಮ. ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನೆ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ. ಕೂಡ್ಲಿಗಿ ಪೊಲೀಸ್ ಉಪವಿಭಾಗ, ಕೂಡ್ಲಿಗಿ ವೃತ್ತ, ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ವಿವಿಧ ಸಮುದಾಯಗಳ ಸಹಯೋಗದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜುಲೈ 2ರಂದು ಮೊಹರಂ ಹಬ್ಬದ ಶಾಂತಿ ಸಭೆ ಜರುಗಿತು. ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನೆಯವರು ಮಾತನಾಡಿದರು. ಹಬ್ಬಗಳು ಹಿರಿಯರ ನೇತೃತ್ವದಲ್ಲಿ ಜರುಗಬೇಕು, ಅಂದಾಗ ಮಾತ್ರ ಅರ್ಥಪೂರ್ಣವಾಗಿ ಹಾಗೂ ಸಂಪೂರ್ಣ ಯಶಸ್ವಿಯಾಗಲು ಸಾಧ್ಯ ಎಂದರು. ಹಬ್ಬದ ಅರ್ಥಪೂರ್ಣ ಆಚರಣೆಯಿಂದಾಗಿ ಸಮಾಜದಲ್ಲಿ ಸಂಭ್ರಮ, ಸಡಗರ, ಸೌಹಾರ್ದತೆ, ಸಹಬಾಳ್ವೆ, ಭ್ರಾತೃತ್ವ, ನೆಮ್ಮದಿ ಇಮ್ಮಡಿಯಾಗಬೇಕೇ ಹೊರತು ಗಲಭೆ ದೊಂಬೆಗಳಲ್ಲ. ಹಬ್ಬದ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳಿಂದಾಗಿ ಗಲಭೆ ದೊಂಬಿಗಳು, ಗುಂಪು ಘರ್ಷಣೆಗಳು ಸೃಷ್ಟಿಯಾಗಿ ಸಂಭ್ರಮ ಕಾಣೆಯಾಗಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಂಭವವಿರುತ್ತದೆ. ಸಮಾಜದಲ್ಲಿ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಇಲಾಖೆ ಇಂಥ ಸಂದರ್ಭದಲ್ಲಿ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸುವುದು ಅನಿವಾರ್ಯ. ಕಾರಣ ಎಲ್ಲ ಜನಪ್ರತಿನಿಧಿಗಳು, ಪ್ರಭಾವಿಗಳು, ಎಲ್ಲ ಸಮುದಾಯದ ಮುಖಂಡರುಗಳು, ಮನೆಯ ಯಜಮಾನರು ಮುಂಜಾಗ್ರತಾ ಕ್ರಮವಾಗಿ ತಮ್ಮ ಯುವಕರನ್ನ ಹತೋಟಿಯಲ್ಲಿಡಬೇಕು. ಅದು ನಿಮ್ಮ ಆದ್ಯ ಕರ್ತವ್ಯ. ಕಾನೂನು ತೊಡಕಿಗೆ ಕಾರಣವಾದಾಗ ಇಲಾಖೆಯ ಮೇಲೆ ಒತ್ತಡ ತರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಸಂಭ್ರಮದಿಂದ ಆಚರಿಸಬೇಕಾಗಿರುವ ಹಬ್ಬದ ಸಂದರ್ಭದಲ್ಲಿ ವಿನಾಕಾರಣ ದೊಂಬಿಗಳನ್ನ ಸೃಷ್ಟಿಸುವವರನ್ನ ತಾವೇ ಪತ್ತೆ ಹಚ್ಚಿ ಬುದ್ಧಿ ಹೇಳಿ ಹತೋಟಿಯಲ್ಲಿಡಬೇಕು. ಅದು ಪ್ರತಿಯೋರ್ವ ಮುಖಂಡರ ಜವಾಬ್ದಾರಿಯಾಗಿದೆ. ಕುಡಿತ ಅಮಲಿನಲ್ಲಿ ಗಲಭೆ ಸೃಷ್ಟಿಸಿದವರ ವಿರುದ್ಧ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಇಲಾಖೆ ಉತ್ಸವದಂದು ಹಾಗೂ ಮೆರವಣಿಗೆ ಸಂದರ್ಭದಲ್ಲಿ ಸಾಕಷ್ಟು ಸಿಬ್ಬಂದಿ ನಿಯೋಜಿಸಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಲಾಗುತ್ತೆ ಎಂದು ತಿಳಿಸಿದರು. ಹಬ್ಬದ ಸಂದರ್ಭದಲ್ಲಿ ಸರ್ವರು ಸಂಭ್ರಮ ಸಡಗರವನ್ನ ಪರಸ್ಪರ ಹಂಚಬೇಕು. ಆಗ ಮಾತ್ರ ಹಬ್ಬ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಜರುಗಲು ಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲ ಸಮುದಾಯಗಳ ಮುಖಂಡರು, ಎಲ್ಲ ಪಕ್ಷಗಳ ಪ್ರಮುಖರು ಹಾಗೂ ಎಲ್ಲ ಜನಪ್ರತಿನಿಧಿಗಳು, ಪ್ರಭಾವಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ಹಿರಿಯ ನಾಗರಿಕರು ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಕೋರಿದರು. ತಹಶೀಲ್ದಾರರಾದ ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ, ತಹಶೀಲ್ದಾರರಾದ ವಿಕೆ ನೇತ್ರಾವತಿ, ಪಿಎಸ್ಐ ಸಿ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ ವೇದಿಕೆಯಲ್ಲಿದ್ದರು. ಮುಸಲ್ಮಾನ್ ಸಮುದಾಯ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮುಖಂಡರು ಸೇರಿದಂತೆ ಪಟ್ಟಣದ ಎಲ್ಲಾ ಸಮುದಾಯಾದಿಗಳ ಮುಖಂಡರು, ವಿವಿಧ ಪಕ್ಷಗಳ ಪ್ರಮುಖರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ನಾಗರಿಕರು, ಯುವಕರು, ವಿವಿಧ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿ. ಏನು ಸಹಕಾರ ಮಾಡಬೇಕು, ಏನು ಅರಣ್ಯ ನಾಶ ಮಾಡಿ ಸರ್ ಎಲ್ಲ ತಮ್ಮನ್ನು ಜೀವನವನ್ನು ಕರ್ಕೊಂಡ್ಬರ್ತಾರೆ ಸರ್. ಕೆಲವೊಂದು ಪರಿಸ್ಥಿತಿ ಸರ್ ಅದ್ರ ಪಟ್ಟಿಗೆ ಯಾವುದೋ ಕೆಲವರನ್ನ ಸ್ವಲ್ಪ ದಾಂಧೆ ಮಾಡಿದಾಗ ಅದನ್ನು ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಹೇಳ್ಬೇಕು ಸರ್. ಹಳೆ ಕಟ್ಟಿಗಳನ್ನೇ ಯೂಸ್ ಮಾಡಂತ ಹೇಳ್ಬೇಕು. ಆಮೇಲೆ ಹಸೆ ಕಟ್ಟಿಗಳು ಏನಾಗ್ತದೆ ಸರ್ ಅಂತಂದ್ರೆ ಮಡಕ್ಕೆ ಉಪ್ಪು ಹಾಕಿದ ತಕ್ಷಣ ಸರ್ ಸಿಡುತ್ತೆ ಸರ್. ಆಮೇಲೆ ಭಾಳ ಒಂದು ಹೆಣ್ಮಕ್ಳು ಮಕ್ಕಳು ಭಾಳ ಗಿಜಿಯಾಗಿ ಅಡ್ಡಾಡ್ತಿರ್ತಾರೆ ಸರ್. ಅಲ್ಲಿ ಆದಷ್ಟು ಮಟ್ಟಿಗೆ ಸರ್ ಒಂದು 15ರಿಂದ 20 ಜನ ಸರ್ ನೀವು ಅಲ್ಲಿ ಬಂದೋಬಸ್ತ್ ಕೊಡಲೇಬೇಕು ಸರ್. ಅಲ್ಲಿ ರೌಂಡ್ ಸರ್ ಅದರದ್ದು ಭಾಳ ಇದು ಇಂಪಾರ್ಟೆಂಟ್ ಇದೆ ಸರ್. ಅದನ್ನು ಮಾಡಿದ್ರೆ ಆಮೇಲೆ ಹಸೆ ಕಡೆಗೆ ಹಾಕಿದ ತಕ್ಷಣ ಸರ್ ಉಪ್ಪು ಹಾಕಿದ ತಕ್ಷಣ ಮಕ್ಕಳು ಸಿಡ್ಬೋದು ಸರ್. ಚೆನ್ನಾಗಿ ಸಿಡ್ಬೋದತ್ತೆ. ಅದನ್ನು ಸ್ವಲ್ಪ ಹಸೆ ಕಡೆಗೆ ಒಂದು ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು. ಒಂದು ಸ್ವಲ್ಪ ಅದನ್ನು ಸ್ವಲ್ಪ ಇದು ಮಾಡಿ ಸರ್. ಆಮೇಲೆ ಸರ್ ಏನು ಸಂಪ್ರದಾಯ ಪ್ರಕಾರ ಎಲ್ಲ ಗಂಟೆ ಬಂದಿರೋ ಕೆಲವೊಂದು ಹಬ್ಬ ಇದೆ. ಕಾಲು ಕೆತ್ತರೆ ಜಗಳ ಮಾಡಲಿಕ್ಕೆ ಅವಕಾಶ ಬರುತ್ತೆ. ಅದರಲ್ಲಿ ಇನ್ನೊಂದು ಹಬ್ಬ ಹೋಗಿದ್ದು ಕಾಲು ಕೆತ್ತರೆ ಜಗಳ ಮಾಡೋದು. ಸೊ ನಾವು ಅದಕ್ಕೆ ಆಸ್ಪದ ಕೊಡೋದು ಬೇಡ. ಕೆಲವೊಂದು ಬದಲಾವಣೆಗಳನ್ನು ಮಾಡಲಿಕ್ಕೆ ಸರ್ ನಾವು ಮಾತಾಡಿದ್ವಿ, ಅದು ಮಾಡೋಣ. ಅದು ಒಂದೇ ಬೇರೆ ಇನ್ನೊಂದು ಬೇಕಾದ ಮೀಟಿಂಗ್ ಅವಶ್ಯಕತೆ ಇದ್ದರೆ ಹಿರಿಯರ ಜೊತೆ ಇನ್ನೊಂದು ಮೀಟಿಂಗ್ ಮಾಡೋದನ್ನು ಖಂಡಿತ ಮಾಡೋಣ. ಮತ್ತು ಲೆಕ್ಕ ದೊಡ್ಡದಾಯ್ತು ಶಿವಣ್ಣ. ಟಿ ಶರ್ಟ್ ನಾವೆಲ್ಲ ನಡೆದಂತೆ ಅದಕ್ಕೆ ನಾವು ಅದನ್ನು ಜವಾಬ್ದಾರಿ ತಗೊಂಡಿದ್ದೀವಿ. ನಾವು ಖಂಡಿತ ಏನಿದೆ
160 ಆಗಲಿ 200 ಆಗಲಿ ನಾವು ಟಿ ಶರ್ಟ್ಗಳನ್ನ ಕೊಡಿಸ್ತೀವಿ. ಇದು ಯಾಕೆ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದರೆ ಇದಕ್ಕೊಂದು ಒಳ್ಳೆ ಚಾಲನೆ ಸಿಗಲಿ ಅಂತ. ನಾವು ಅಧಿಕಾರಿಗಳು ಇವತ್ತು ಇರ್ತೀವಿ, 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು. ಈಗ ನೀವಿರೋರು, ನಿಮ್ಮ ಮಕ್ಕಳಿರೋರು, ನಿಮ್ಮ ಮೊಮ್ಮಕ್ಕಳಿರೋರು. ನಾವು ನೋಡ್ತೀವಿ ಇವಾಗ ಸ್ವಂತ ಅಣ್ಣ ತಮ್ಮಂದರೆ ಮಾತು ಬಿಟ್ಟರೆ, ಏನೋ ಒಂದು ಯಾವುದೋ ವಿಚಾರದ ಮೇಲೆ ಮಾತು ಬಿಟ್ಟರೆ ಅಣ್ಣ ತಮ್ಮನೇ ಮಕ್ಕಳು ಮಾತಾಡೋದು ಬಿಡ್ತಾರೆ. ಅಣ್ಣ ತಮ್ಮಂದ್ರೆ ಮಕ್ಕಳು ಮಾತಾಡೋದೇ ಬಿಟ್ಬಿಡ್ತಾರೆ. ಅವ್ರಿಗೆ ವಿಷಯನೇ ಗೊತ್ತಿರಲ್ಲ, ನಮ್ಮ ತಂದೆ ಚಿಕ್ಕಪ್ಪ ಯಾಕೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಿರಲ್ಲ. ಆದರೆ ಆ ಮಕ್ಕಳು ಮಾತಾಡೋದು ಬಿಟ್ಬಿಡ್ತಾರೆ. ಸೊ ಈ ಸ್ವಂತ ಅಣ್ಣ ತಮ್ಮದ್ರ ವಿಚಾರ ಹೆಂಗಿದ್ದಾಗಿದ್ದು ಊರೊಂದಾಗಿ ಹೇಗಿರುತ್ತೆ ನೋಡಿ. ಸೊ ಹೀಗಾಗಿ ಇವೆಲ್ಲವೇನು ಕ್ರಮೇಣ ಇದು ಹೋಗ್ಲಾಡಿಸ್ಬೇಕು. ಮತ್ತು ಹುಡುಗರನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು. ಮತ್ತು ನಾನು ಇನ್ನೊಂದು ಪಾಯಿಂಟ್ ಹೇಳೋದಂದರೆ, ನೀವು ದಯವಿಟ್ಟು ಹಿರಿಯರ ಮುಂದಿರಬೇಕು. ಹಿರಿಯರ ಮುಂದಿದ್ದ ಯಾವ್ದಾರು ಹಬ್ಬ ಮಾಡಲಿ ಅದು ಭಾಳ ವ್ಯವಸ್ಥಿತವಾಗಿ ಆಗುತ್ತೆ, ಅದರಲ್ಲಿ ಏನು ಸಂಶಯ ಇರಲ್ಲ. ಮತ್ತು ಇನ್ನೊಂದು ಮುಖ್ಯ ಪಾಯಿಂಟ್ ಅಂತ ಹೇಳಿದರೆ, ಅದು ಯಾವುದೇ ವಾರ್ಡ್ ಹುಡುಗ ಇರ್ಬೋದು ಅಥವಾ ಯಾವುದೇ ಜಾತಿ ಹುಡುಗ ಇರ್ಬೋದು, ಇದು ಗೊತ್ತಿರುತ್ತೆ. ಏನೋ ಉಪದಪ್ಪಿ ಮಾಡ್ತಾನೆ ಇವನು, ಏನಾದರೂ ಕುಡಿದು ಉಪದಪ್ಪಿ ಮಾಡ್ತಾನೆ ಅಂತ ಹೇಳಿ ಅನಿಸಿದರೆ ಅದನ್ನು ನಾವು ಖಂಡಿತ ಒಪ್ಕೋಬೇಕು. ಇವನು ತಪ್ಪು ಮಾಡ್ತಾನೆ ಅಂತ ಒಪ್ಕೋಬೇಕು. ಬಟ್ ಭಾಳಷ್ಟು ಸಂದರ್ಭದಲ್ಲಿ ಏನಾಗ್ತಾ ಇದೆ, ನಮ್ಮ ಓಣಿ ಹುಡುಗ, ನಮ್ಮ ಜಾತಿ ಹುಡುಗ ಅಂತೇಳಿ ಅವನ ತಪ್ಪನ್ನು ನಾವು ಒಪ್ಕೊಂಡ್ಬಿಡ್ತೀವಿ, ಒಪ್ಕೊಳ್ಳಲ್ಲ. ಸೊ ಒಪ್ಕೊಂಡ್ರೆ ಆ ಸಮಸ್ಯೆ ಅಲ್ಲಿಗೆ ಬಗೆಹರುತ್ತೆ. ಅದನ್ನು ಒಪ್ಕೊಳ್ಳಾರ್ದೆ ಅಪ್ಕೊಂಡ್ರೆ, ಅವ್ನು ಮಾಡಿದ್ದೇ ಸರಿ ಅಂತೇಳಿ ಅಪ್ಕೊಂಡ್ರೆ ಅವನು ಇನ್ನೊಂದು 10 ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ. ಅದು ಏನಿದೆ ಅವೆಲ್ಲ ಊರಲ್ಲಿ ಸಮಸ್ಯೆಗಳಾಗ್ತವೆ. ಹೀಗಾಗಿ ದಯವಿಟ್ಟು ಈ ಹಬ್ಬದಲ್ಲಿ ಈ ಹುಡುಗರನ್ನ ದಯವಿಟ್ಟು ದೂರ ಇಡಿ. ಹುಡುಗರದ್ದು ಏನಿದೆ, ಅವನು ಯಾರು ಕುಡಿದು ಈ ಥರ ನ್ಯೂಸೆನ್ಸ್ ಮಾಡ್ತಾನೆ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಶಿವಣ್ಣ ಅವರೇ, ಮತ್ತೆಲ್ಲ ಪಟ್ಟಣ ಪಂಚಾಯತಿ ಸದಸ್ಯರೇ ಮತ್ತು ಊರ ನಾಗರಿಕರೇ, ತಮಗೆಲ್ಲ ಗೊತ್ತಿದೆ. ನಮಗೆ ಫಸ್ಟ್ ಟೈಮ್ ಕೂಡಲಿಲ್ಲ, ನಮಗೆ ಡಿ.ಎಸ್. ಆಗಲಿ ನೀವೆಲ್ಲ ಅನಾದಿ ಕಾಲದಿಂದನೂ ನೋಡ್ಕೊತ ಬಂದಿದ್ದೀರಿ. ಮೊಹರಂ ಹಬ್ಬ ಆಗಲಿ, ಯಾವುದೇ ಜಾತ್ರೆ ಆಗಲಿ, ಏನಾಗಲಿ, ಯಾವುದು ಇಲ್ಲಿವರೆಗೆ ಏನು ಅಹಿತಕರ ಘಟನೆ ನಡೆದಿಲ್ಲ. ನಾವು ಬಂದೀಗ 2 ಜಾತ್ರೆನ ಮಾಡಿದ್ದೀವಿ. 2 ಜಾತ್ರೆಯಲ್ಲಿ ಚೆನ್ನಾಗಾಗಿದ್ದಾವೆಲ್ಲ. ಒಂದೇನು ನಮಗೆ ಕೊರತೆ ಕಾಣ್ತಿದೆ ಅಂದರೆ, ಹಿರಿಯರ ಕೊರತೆ ಕಾಣ್ತಿದೆ ನಮಗೆ. ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ. ಏನು ಉದ್ದೇಶ ಅಂದರೆ, ನಾವು ಮೊಹರಂ ಹಬ್ಬ ಬೇರೆ ಕಡೆ ಎಲ್ಲ ಹಳ್ಳಿಯಲ್ಲಿರುತ್ತೆ, ನಾವು ಪ್ರತಿ ಹಳ್ಳಿಗೆ ಹಾಕಬೇಕು. ಎಲ್ಲಿ ಮೊಹರಂ ಬರುತ್ತೆ ಅಲ್ಲೆಲ್ಲ ನಾವು ಸ್ಟಾಪ್ ಹಾಕಬೇಕು. ಸ್ಟಾಪದು ಕೊರತೆ ಇರುತ್ತೆ ನಮಗೆಲ್ಲ, ಬೇರೆ ಕಡೆಯಿಂದ ಸ್ಟಾಪ್ ಕೊಡಲ್ಲ. ಯಾಕಂದರೆ ಎಲ್ಲ ವಿಜಯನಗರ ಡಿಸ್ಟಿಕ್ ತುಂಬಾ ಮೊಹರಂ ಹಬ್ಬ ಇರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಮುಂದಿರ್ಬೇಕು, ನಮ್ಮ ಜೊತೆಗೆ ಸಹಕಾರ ಮಾಡಬೇಕು. ಯಾಕಂದ್ರೆ ನಾವು ಸ್ವಲ್ಪ ಕೆಲವಷ್ಟು ಜನ ಸ್ಟಾಫ್ ಇರ್ತೀವಿ. ಏನಾಗುತ್ತೆ ಅಂದರೆ, ಹುಡುಗರು ಯಾರು ಇಲ್ಲಿಗೆ ಮೀಟಿಂಗಿಗೆ ಬರಲ್ಲ, ಹಿರಿಯರು ಅಷ್ಟೇ ಬರ್ತೀವಿ. ನಿಮ್ಮನ್ನು ಯಾಕೆ ಕರೆಸ್ತೇವೆ ಅಂದರೆ, ನೀವು ಜವಾಬ್ದಾರಿ ತಗೋಬೇಕಂತ ಕರೆಸ್ತೇವೆ. ನಿಮ್ಗೆ ಸುಮ್ಮನೆ ಕರೆಸೋದಲ್ಲ. ಈ ನಿಮ್ಮಿಂದ ನಿಮ್ಮ ಓಣಿ ಅಥವಾ ನಿಮ್ಮ ವಾರ್ಡ್ ಹುಡುಗರು ನೀವು ಅಲ್ಲಿ ಮುಂದಿದ್ರೆ ಅವ್ರು ಬರಲ್ಲ. ಅಲ್ಲಿ ನೀವೇ ಮನೆಯಲ್ಲಿದ್ದ ಆಮೇಲೆ ಜಗಳ ಆದ್ಮೇಲೆ ಬರೋದಲ್ಲ. ಸ್ಟೇಷನ್ಗೆ ಹೋಗ್ಬಿಡಿ ಸರ್, ಇದೊಂದ್ಸಲ ಬಿಡ್ರಿ, ನಮ್ಮ ಹುಡುಗ ಜಗಳ ಅಂತೇಳಿ ನೀವೇ ಮೊದಲಿದ್ರೆ ಅಲ್ಲಿ ಜಗಳ ಆಗಲ್ಲ ಅಂತ ನಮ್ಮ ಉದ್ದೇಶ. ಒಂದು, ನಮಗೆಲ್ಲ ಗೊತ್ತಿದೆ, ನಮ್ಮ ವಿಜಯನಗರ ಡಿಸ್ಟಿಕ್ನಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಈಗಾಗಲೇ ಮೊಹರಂ ಹಬ್ಬ ಮೊದಲಿಂದನೂ ರದ್ದಾಗಿದ್ದವು. ನಮ್ಮ ಕುಳ್ಳಿ ಹನ್ಸಿ ಗ್ರಾಮದಲ್ಲಿ ಇದೇ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ DC ಅವರು ಆದೇಶ ಮಾಡಿ ರದ್ದು ಮಾಡಿದರೆ 2003ರಿಂದ. ನಂದೇನು ಉದ್ದೇಶ, ಒಂದು ಸಣ್ಣ ಗಲಾಟೆ ಆದರೂ ನಾವು ಅವಾಗೇನು ಮಾಡೋಕ್ಕಾಗಲ್ಲ, ನಾವು ರದ್ದಿಗೆ ಬರಿಬೇಕಾಗ್ತದೆ. ಅದೆಲ್ಲ ಏನು ತಲಾಂತರ ನೀವು ಮಾಡ್ಕೊಂಡು ಬಂದಿರಿ, ಅಂಥದಕ್ಕೆ ಯಾವತ್ತೂ ಅವಕಾಶ ಕೊಡಬಾರ್ದು. ದಯವಿಟ್ಟು ಎಲ್ಲರೂ ಹಿರಿಯರೇನಿದಿರಲ್ಲ, ಇಲ್ಲಿ ಬಂದವರ ಇದ್ದರೆ ಸಾಕು. ಬರೀ ಇವರು ಎಲ್ಲ ನೀವೆಲ್ಲ ಆ ಗುಣಿ ಸುತ್ತಮುತ್ತಲು ಇದ್ರೆ ಸಾಕು. ಯಾರು ಬರಲ್ಲ, ಹುಡುಗರು ಡ್ರಿಂಕ್ಸ್ ಮಾಡೋನು ಬರಲ್ಲ, ಅವ್ರದ್ದೇನು ವೈಯಕ್ತಿಕ ದ್ವೇಷ ಇದ್ರು ಅಲ್ಲಿ ಬರಲ್ಲ. ನಾವಿರ್ತೀವಿ ನಿಮ್ಮ ಜೊತೆಗೆ. ಇಷ್ಟು ಜನ ಇದ್ರೆ ಸಾಕು. ಬರೇ ಇದ್ರಾಗ 4-5 ಜನ ಇದ್ರಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ದಯವಿಟ್ಟು ನೀವೆಲ್ಲ ಅದೇನು ಸ್ಟಾರ್ಟ್ ಆಗ್ತೈತೆ ಅಲ್ಲಿಂದ ಹಿಡಿದು ಎಂಡ್ವರೆಗೆ, ಆ ಗುಣಿ ಮುಚ್ಚೋವರೆಗೆ, ಆ ಗುಣಿ ತೆಗೆಯೋವರೆಗೆ, ಏನು ತೆಗೆಯೋವತ್ತು ಇರ್ತಿರಲ್ಲ ಅವಾಗೂ ಇರ್ಬೇಕು. ಇದ್ರೆ ನಮಗೆ ಅನುಕೂಲ ಆಗ್ತದೆ. ಈಗ ನಾವು ಯಾವನೋ ಗೊತ್ತಿರಲ್ಲ, ಹುಡುಗರು ನಿಮ್ಮ ಓಣಿ ಹುಡುಗ ಏನೋ ಅಂತೀವಿ, ಆಮೇಲೆ ಅವನು ಏನು ನಮಗೆ ಅವ್ರಿಗೆ ವಾದ ಆಗ್ತೈತಿ, ಆಮೇಲೆ ನೀವು ಬರ್ತೀರಿ ಹೋಗ್ಬಿಡಿ ಸರ್ ಇನ್ನೊಂದ್ಸಲ. ನೀವೇ ಇದ್ರೆ ಅದು ಸಮಸ್ಯೆನೇ ಇರಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲ ಮೊಹರಂ ಹಬ್ಬಕ್ಕೆ ನಮಗೆಲ್ಲ ಸಹಕಾರ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಾವು ಈಗೇನು ನೀವು ದೇವ್ರು ತೊಗೊಂಬರೋದು, ಈಗ ನೀವು ನಾವು ಟಿ ಶರ್ಟ್ ಕೊಡಿಸ್ತೀವಿ. ನಮ್ಮ ಹಬ್ಬದ ಸಲುವಾಗಿ ಇದು ಪ್ರೀತಿ ಶಿವಣ್ಣ ಒಂದು 5 ಜನ, ಒಂದು 5 ಜನ, ಅಲ್ಲ ಅದನ್ನ ತೆಗಿ, ಡೇ ಬೈ ಡೇ ತೆಗಿತಾರ. ಸರ್ ನೈಟ್ ಹಿಡ್ಕೊಂತಾರ, ಬೆಳಿಗ್ಗೆ 7 ಗಂಟೆವರೆಗೂ ಒಂದೊಂದು ಥರ ಆಗ್ತದೆ. ಅವಾಗ ನೈಟ್ ತೆಗಿಯಬೇಕಂತಂದು ಕೇಳ್ತಾರೆ. ಒಂದು ರಿಕ್ವೆಸ್ಟ್ ಏನಿಲ್ಲ, ಈಗ ದೇವಸ್ಥಾನ ಕಮಿಟಿ ಇದ್ದಾರಲ್ಲ, ಅವ್ರಿಗೆ ಸಾಕಷ್ಟು ಸಂಪನ್ಮೂಲ ಬರುತ್ತೆ. ಅದು ದೇವಸ್ಥಾನ ಕಮಿಟಿಯಲ್ಲಿ ಅವರು ಅದರಲ್ಲೇ
ಈ ನಾವು ಏನು ನಮಗೆ ಸಮಸ್ಯೆ ಆಗಿದೆಯಲ್ಲ, ಗುಂಡಿ ಮುಚ್ಚೋದಿರ್ಬೋದು, ತೆಗೆಯೋದಿರ್ಬೋದು, ವಾಲಂಟಿಯರಾಗಿ ಅವರು ಇಂಟ್ರೆಸ್ಟ್ ತಗೊಂಡು ಎಲ್ಲ ಅವ್ರು ಏನು ದೈವ ಐತಲ್ಲ ಆ ಭೂಮಿಗೆ ಪ್ರತಿಯೊಂದು, ಈಗ ಸಂಜೆ ಮಾರ್ಕೆಟ್ ಇರ್ಬೋದು, ರಾಮನಗರ ಇರ್ಬೋದು, ಮೆಸಿಪೇಲ್ ಇರ್ಬೋದು, ವಾಟ್ ಇರ್ಬೋದು, ಈ ಕಡೆ ಬೆಂಗಳೂರು ರೋಡ್ ಇರ್ಬೋದು, ಎಲ್ಲರೂ ಭಾಗವಹಿಸಿ ನಮ್ಮರೆಲ್ಲರ ಅವರು ಹೋಗಿ ಇವರೆಲ್ಲ ಹೋಗಿ ಅವರು ನಮ್ಮ ಏನಾಗಿದೆ ಏರಿಯಾದಾಗ ಯಜಮಾನಿರ್ತಾರಲ್ಲ ಅವ್ರನ್ನೆಲ್ಲ ಅವ್ರಿಗೆಲ್ಲ ಮನವರಿಕೆ ಮಾಡಿ ಈ ಥರ ಸಮಸ್ಯೆ ಆಗಿದೆ, ನಾವು ರೌಂಡ್ ತೆಗಿತಾ ಇದ್ವಿ. ಆ ರೌಂಡಲ್ಲಿ ಒಂದೊಂದು ಕಡೆ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟು ಅಲ್ಲೇ ಈ ವಾಲಂಟಿಯರ್ಸ್ ಆಗಿ ಅವರೇ ಓಣಿಯಿಂದ ಬರ್ತಾರೆ ಸರ್. ಒಂದ್ಸಲ ಹಿಂಗೆ ಮಾಡಿದ್ವಿ, ಎಲ್ಲರೂ ಬಂದಿದ್ವಿ ತೆಗೆಯೋಕ್ಕೋಸ್ಕರ ಎಲ್ಲರೂ ತೆಗೆದ್ವಿ. ಆದರೆ ಮುಚ್ಚೋ ಟೈಮಲ್ಲಿ ಸಮಯ ಗೊಂದಲ ಇರುತ್ತೆ, 3 ಗಂಟೆನೋ 4 ಗಂಟೆನೋ 5 ಗಂಟೆನೋ ಅಂತದ್ದು ಒಂದು ಟೈಮ್ ಫಿಕ್ಸ್ ಮಾಡ್ಬೇಕು. ಈ ಟೈಮಲ್ಲಿ ಎಲ್ಲರೂ ಅಲ್ಲಿ ಹಾಜರು ಬರ್ಬೇಕು, ಎಲ್ಲರೂ ಆ ಟೈಮಿಂದ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಅಂತಂದು ಅವ್ರಿಗೆಲ್ಲ ಮನವರಿಕೆ ಮಾಡಿದ್ರೆ ನಿಜವಾಗ್ಲೂ ಈ ಕಾರ್ಯಕ್ರಮ ಯಶಸ್ಸಾಗುತ್ತೆ, ಯಾವುದೇ ಸಮಸ್ಯೆ ಬರಲ್ಲ ಸರ್. ಮಾತಾಡ್ಸೋದು ಬೇಡ, ಇದು ಈಗ ಹೇಳೋಗ್ತೀರಾ, ನೀವೇ ಕಷ್ಟಪಡ್ತೀರಾ. ನಾವು ಕುಣಿ ಮುಚ್ಚೋದು ಲೇಟ್ ಆಯಿತು, ನಾವು ಕುಣಿತೀವಿ ಅಂತ ನಿಮ್ಮ ಹುಡುಗರು ಕುಣಿತಾರ? ಆಗ ಈ ಕಡೆ ಯಾಕೆ ಲೇಟಾಗಿ ಅಲ್ಲಲ್ಲ, ಈ ಕಡೆಗೆ ಲೇಟಾಗಿ ಬಂದು ಇವ್ರು ಅಂತಾರ ಕರೆಕ್ಟ್ ಎಲ್ಲಿಂದ ಹೋಗ್ತೀರಿ, ಅದು ಬೇಡ ಬೇಡ, ಅಲ್ಲಿಂದ ಪೂರ್ತಿ ನಾವು ಹೋಗ್ತೀವಿ, ಅವ್ರು ಬರ್ಬೇಕು, ಎಲ್ಲ ಸೇರಿ ಭಾಗದಲ್ಲಿ ಮಾಡ್ಬೇಕಂತ. ಏನಾಗದಲ್ಲಪ್ಪ, ಯಾಕೆ 40 ವರ್ಷ ಗಂಟೆ ಬರೀ ಇದೆ, ಇನ್ನು ಯಾವಾಗ ಅವಾಗ ನಾವೆಲ್ಲ ಬಿಟ್ಟು ಬಂದಿವಿ, ರಾಮನಗರದವರು ಅವ್ರು ಜಗಳ ಆಡಿಬಿಟ್ರು, ಇದಾಗಿಬಿಟ್ರು, ಮುಂದೆ ಸಮಸ್ಯೆ. ಹೌದು, ಅದಕ್ಕೆ ಸಂಪ್ರದಾಯ ಅದೇ ಮುಂದುವರ್ಬೇಕು, ಏನಾದ್ರು ಹಂಗೆ ಇರ್ಬೇಕು.